ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ಯಾಪೊರೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕನ್ಯಾಪೊರೆ ಅಂದ್ರೆ ಏನು? ನೋಡಿ, ಕನ್ಯಾಪೊರೆ ಅನ್ನೋದು ಫೀಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಒಂದು ಭಾಗ. ಇದು ಯೋನಿಯ ಹೊರಭಾಗದಲ್ಲಿರುವ ಒಂದು ತೆಳುವಾದ ಚರ್ಮದ ಪದರ ಅಥವಾ ಮಾಂಸದ ಪೊರೆ. ಜನ ಹಳೆ ಕಾಲದಿಂದಲೂ ಇದನ್ನ ಕನ್ಯತ್ವ ಅಥವಾ ವರ್ಜಿನಿಟಿಗೆ ಲಿಂಕ್ ಮಾಡ್ತಾ ಬಂದಿದ್ದಾರೆ. ಆದ್ರೆ ವಿಜ್ಞಾನದ ಪ್ರಕಾರ ಇದು ಜಸ್ಟ್ ಒಂದು ಬಾಡಿ ಪಾರ್ಟ್ ಅಷ್ಟೇ. ಈ ಪೊರೆ ಯೋನಿಯನ್ನ ಪೂರ್ತಿಯಾಗಿ ಕವರ್ ಮಾಡಿರಲ್ಲ. ಇದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತವೆ. ಯಾಕಂದ್ರೆ ಹುಡುಗಿಯರಿಗೆ ಮುಟ್ಟಾದಾಗ ಅಂದ್ರೆ ಪೀರಿಯಡ್ಸ್ ಆದಾಗ ಆ ರಕ್ತ ಹೊರಗಡೆ ಬರಲು ಈ ರಂಧ್ರಗಳು ಬೇಕೇ ಬೇಕು. ಕೆಲವು ಹುಡುಗಿಯರಲ್ಲಿ ಇದು ಹುಟ್ಟುತ್ತಲೇ ಸ್ವಲ್ಪ ದಪ್ಪ ಇರಬಹುದು, ಇನ್ನು ಕೆಲವರಲ್ಲಿ ತುಂಬಾ ತೆಳುವಾಗಿರುತ್ತೆ. ಇನ್ನು ಕೆಲವರು ಈ ಪೊರೆ ಇಲ್ಲದೆಯೇ ಹುಟ್ಟುತ್ತಾರೆ, ಅದು ಕೂಡ ತುಂಬಾ ನಾರ್ಮಲ್. ಕನ್ಯಾಪೊರೆ ಹೇಗೆ ಹರಿದು ಹೋಗುತ್ತೆ? ತುಂಬ ಜನ ಅನ್ಕೊಂಡಿರೋದೇನಂದ್ರೆ ಕೇವಲ ಸೆಕ್ಸ್ ಮಾಡಿದ್ರೆ ಮಾತ್ರ ಈ ಪೊರೆ ಹರಿಯತ್ತೆ ಅಂತ. ಆದ್ರೆ ಅದು ತಪ್ಪು. ಕನ್ಯಾಪೊರೆ ಹರಿಯೋಕೆ ಅಥವಾ ಸ್ಟ್ರೆಚ್ ಆಗೋಕೆ ತುಂಬ ಕಾರಣಗಳಿವೆ. 1. ಸ್ಪೋರ್ಟ್ಸ್ ಮತ್ತು ಆಕ್ಟಿವಿಟೀಸ್. ಬೆಂಗಳೂರಿನಂಥ ಸಿಟಿಯಲ್ಲಿ ಇವತ್ತಿನ ಕಾಲದ ಹುಡುಗಿಯರು ತುಂಬಾ ಆಕ್ಟಿವ್ ಇರ್ತಾರೆ. ಚಿಕ್ಕ ವಯಸ್ಸಿನಿಂದ ಸೈಕ್ಲಿಂಗ್ ಮಾಡೋದು, ಸ್ವಿಮ್ಮಿಂಗ್ ಹೋಗೋದು ಅಥವಾ ಲಾಂಗ್ ಜಂಪ್ನಂಥ ಕ್ರೀಡೆಗಳಲ್ಲಿ ಭಾಗವಹಿಸಿದಾಗ ಈ ಪೊರೆ ತಾನಾಗಿಯೇ ಹರಿಬಹುದು. ಬಾಡಿ ತುಂಬಾ ಸ್ಟ್ರೆಚ್ ಆದಾಗ ಇದಾಗೋದು ಸಹಜ. 2. ಟ್ಯಾಂಪೂನ್ ಮತ್ತು ಮೆನ್ಸ್ಟ್ರುವಲ್ ಕಪ್ ಬಳಕೆ. ಈಗಿನ ಕಾಲದಲ್ಲಿ ಮುಟ್ಟಿನ ಸಮಯದಲ್ಲಿ ಪ್ಯಾಡ್ ಬದಲು ಟ್ಯಾಂಪೂನ್ ಅಥವಾ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡೋದು ಜಾಸ್ತಿಯಾಗಿದೆ. ಇವುಗಳನ್ನ ಯೋನಿಯ ಒಳಗಡೆ ಇರಿಸುವಾಗ ಕನ್ಯಾಪೊರೆ ಸಡಿಲವಾಗಬಹುದು ಅಥವಾ ಹರಿಯಬಹುದು. ದೈಹಿಕ ವ್ಯಾಯಾಮ, ಜಿಮ್ ಅಥವಾ ಯೋಗಾಸನ. ಜಿಮ್ನಲ್ಲಿ ಹೆವಿ ವೇಟ್ ಲಿಫ್ಟ್ ಮಾಡೋದು ಅಥವಾ ಕಷ್ಟವಾದ ಯೋಗಾಸನಗಳನ್ನು ಮಾಡುವುದರಿಂದಲೂ ಈ ಪದರದ ಮೇಲೆ ಪ್ರೆಷರ್ ಬಿದ್ದು ಅದು ಕಟ್ ಆಗಬಹುದು. ಮೊದಲ ಬಾರಿ ಲೈಂಗಿಕ ಸಂಬಂಧ. ಹೌದು, ಮೊದಲ ಬಾರಿ ದೈಹಿಕ ಸಂಬಂಧ ಬೆಳೆಸಿದಾಗ ಈ ಪೊರೆ ವಿಸ್ತಾರಗೊಳ್ಳುತ್ತೆ. ಆ ಸಮಯದಲ್ಲಿ ಸ್ವಲ್ಪ ನೋವು ಅಥವಾ ಲೈಟ್ ಆಗಿ ಬ್ಲೀಡಿಂಗ್ ಆಗಬಹುದು. ಆದ್ರೆ ನೆನಪಿಡಿ, ಎಲ್ಲರಿಗೂ ಬ್ಲೀಡಿಂಗ್ ಆಗ್ಲೇಬೇಕು ಅಂತ ರೂಲ್ಸ್ ಇಲ್ಲ. ಯಾಕಂದ್ರೆ ಮೊದಲೇ ಹೇಳಿದ ಹಾಗೆ ಕ್ರೀಡೆ ಅಥವಾ ಇತರ ಕೆಲಸಗಳಿಂದ ಅದು ಮುಂಚೆಯೇ ಹರಿದಿರಬಹುದು. ಒಂದು ಇಂಪಾರ್ಟೆಂಟ್ ಮಾತು. ನಮ್ಮ ಸಮಾಜದಲ್ಲಿ ಕನ್ಯಾಪೊರೆ ಹರಿದ್ರೆ ಆ ಹುಡುಗಿ ಪವಿತ್ರಳಲ್ಲ ಅನ್ನುವ ದೊಡ್ಡ ತಪ್ಪು ಕಲ್ಪನೆ ಇದೆ. ಆದ್ರೆ ವೈದ್ಯಕೀಯ ಲೋಕದ ಪ್ರಕಾರ ಕನ್ಯಾಪೊರೆ ಇರೋದು ಅಥವಾ ಇಲ್ಲದಿರೋದು ಒಬ್ಬ ಮಹಿಳೆಯ ಕ್ಯಾರೆಕ್ಟರ್ ಅಥವಾ ವರ್ಜಿನಿಟಿನ ಡಿಸೈಡ್ ಮಾಡಲ್ಲ. ಇದು ಜಸ್ಟ್ ನಮ್ಮ ಕಣ್ಣಿನ ರೆಪ್ಪೆ ಅಥವಾ ಉಗುರಿನ ತರಹ ಒಂದು ಅಂಗವಷ್ಟೇ. ಕೆಲವೊಮ್ಮೆ ಯಾವುದೇ ಕೆಲಸ ಮಾಡದಿದ್ದರೂ ವಯಸ್ಸಾದಂತೆ ಹಾರ್ಮೋನ್ ಬದಲಾವಣೆಗಳಿಂದ ಈ ಪೊರೆ ತನ್ನಷ್ಟಕ್ಕೆ ತಾನೇ ಸಡಿಲವಾಗತ್ತೆ. ಹಾಗಾಗಿ ಇದರ ಬಗ್ಗೆ ಅತಿಯಾದ ಆತಂಕ ಅಥವಾ ತಪ್ಪು ಕಲ್ಪನೆ ಇಟ್ಟುಕೊಳ್ಳುವ ಅವಶ್ಯಕತೆ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬೇರೆ ಏನಾದರೂ ಪರ್ಸನಲ್ ಡೌಟ್ಸ್ ಅಥವಾ ಹೆಲ್ತ್ ಇಶ್ಯೂಸ್ ಬಗ್ಗೆ ಕೇಳಬೇಕಾ? ನಾನು ಹೆಲ್ಪ್ ಮಾಡ್ತೀನಿ.